ನಾನು ಕಾಲಿಟ್ಟ ಗಳಿಗೆ ಈ ಮನಿನ ಉದ್ಧಾರ ಆತು ಅಂತ ಹೇಳ್ತಿರ್ತಾರಿಲ್ಲ. ಅವಾಗ ಅವನು ಕೇಳಬೇಕು. ಆಕೆ ಬಂದ ಮೇಲೆ ಏನಾಕತ್ರಿ, ನಾನು ಮಣ್ಣಿನ ಕೂಡ ಮಣ್ಣಾಗಿ ಜೀವ ಸಣ್ಣ ಮಾಡ್ಕೊಳ್ಳೋದಿದ್ರೆ ಅದಕ್ಕೆ ತಿನ್ನಾಕ ಮಣ್ಣ ಗತಿ ಹಾಕಿತ್ತು. ನಾ ಕಷ್ಟಪಟ್ಟೀನಿ ಅಂಥೇಳಿ ಇಷ್ಟೆಲ್ಲ ತಂದು ಒಗದೀನಿ ಅಂಥೇಳಿ, ನಾನು ಕಷ್ಟಪಟ್ಟದ್ದಕ್ಕೆ ಇಷ್ಟೆಲ್ಲ ಛಲ ಆಗ್ಯದ ಅಂಥೇಳಿ ಅವ ಹೇಳ್ತಿರ್ತಾನೆ. ಹಿಂಗೆ ಒಬ್ಬೊಬ್ಬರು ಒಂದೊಂದು ಗುಂಗಿನಾಗ ಇರ್ತಾರೆ. ಆ ಗುಂಗು ಹೆಂಗಿರ್ತೈತಿ ಅಂದ್ರೆ ಹೊರಗೆ ಬರೋದ ಭಾಳ ಕಠಿಣ. ಯಾವನೋ ಒಬ್ಬ ಹಾದಿ ಹಿಡಿದು ಹೋಗೋವನಿಗೆ ಹಾದಿ ಗೊತ್ತಿರಲಿಲ್ಲತ್ತ. ಅಲ್ಲೊಬ್ಬ ನಿಂತಿದ್ದ ರೈತ, ಹೊಲಕ್ಕೆ ದಾರಿಗೆ ಹಚ್ಚಿ ಅವನ ಹೊಲ ಇತ್ತು. ಅವನು ಕೇಳಿದ ಏನಂತ, ಏನಪ್ಪ ಈ ದಾರಿ ಎಲ್ಲಿ ಹೊಕ್ಕತಿ ಅಂತ ಕೇಳಿದ ಕೈ ಮಾಡಿ. ಅವಾಗ ಅವ ಹೇಳಿದ, ಇಲ್ಲಿಂದ ಅಲ್ಲೇನು ಮುಂದೆ ಮಾವಿನ ಗಿಡಗಳು ಕಾಣ್ತಾವಲ್ಲ ದೂರ, ಅಲ್ಲಿ ತಕ್ಕ ನಂದ ಎಲ್ಲ ಹೊಲ ಅಂದವು, ಎಲ್ಲ ನಂದ ಹೊಲ ಅಂದವು. ಇವು ತಿಳ್ಕೊಂಡ ಬಹುತೇಕ ಅವನಿಗೆ ಕೇಳಿಲ್ಲ ಅಂತ ಹೇಳಿ, ನಾ ಇಂಥ ಊರಿಗೆ ಹೋಗಬೇಕಾಗೈತಿ, ಇದು ಹಾದಿ ಎಲ್ಲಿಗೆ ಹೊಕ್ಕತಿ ಅಂತ ಕೇಳಿದ. ಅವಾಗ ಹೌದೌದು, ನನ್ನ ಕೈ ಮೇಲೆ ಆದದ್ದು, ನಾನೇ ಖರೀದಿ ಮಾಡಿದ್ದಿದ್ದು, ಮೊದಲು ಬರೀ 1 ಎಕರೆ ಇತ್ತು, ಇಷ್ಟೆಲ್ಲ ನಾನೇ ಮಾಡಿನಿ ಅಂದವು. ಮತ್ತೆ ಕೇಳಿದ, ಇನ್ನೊಮ್ಮೆ ಸಮೀಪ ಬಂದ, ಈ ಹಾದಿ ಎಲ್ಲಿಗೆ ಹೊಕ್ಕತಿ ಅಂಥೇಳಿ. ಅವಾಗ ಇಲ್ಲ, ಮೊದಲೇನು ನೀರು ಇದ್ದಿದ್ದಿಲ್ಲ, ಬಾವಿ ತೆಗೆದು ಎಲ್ಲ ಮಾಡಿ ಬೋರ್ ಹಾಕಿಸಿ ಈಗ ನೀರಾವರಿ ಮಾಡೀನಿ ಅಂದವು. ಅವಂದ ಇದ್ರ ತಲೆ ತಿರುಗೈತಿ ಅಂದ ನಾವು. ಇವನು ಕೂಡ ಮಾತಾಡೋದ್ರಾಗ ಅರ್ಥ ಇಲ್ಲ ಅಂತ ಹೇಳಿ ಮತ್ತೊಬ್ಬರನ್ನ ಕೇಳಿ ಹಾದಿ ಹಿಡ್ಕೊಂಡು ಹೋದ. ಇವು ಮನೆಗೆ ಬಂದು ಹೇಳಕತ್ತ ಹೆಂಡತಿಗೆ, ಏನಂತ, ನಾ ಈಗ ಹೊಲದ ದಂಡಿಗೆ ನಿಂತಿದ್ನಿ, ಹಾದಿಗೆ ಹೋಗೋರು ಸಹಿತ ನಾನು ಕೇಳಾಕತ್ಯಾರ, ಇಷ್ಟೆಲ್ಲ ಹೊಲ ಹೆಂಗೆ ಮಾಡಿದಿ, ನೀರು ಹೆಂಗೆ ಮಾಡಿದೆ ಅಂತ ಹೇಳಿ, ಅಷ್ಟು ನಂದು ಈಗ ದೊಡ್ಡ ಕೀರ್ತಿ ಬೆಳೆಯಾಕತ್ತೈತಿ ಅಂತ ಹೇಳಿದ. ಅವಾಗ ಆಕೆ ಅಂದಳು, ಇರುವತ್ತು ಬಿಡ್ರಿ, ನಾ ಯಾವಾಗ ಕೇಳೀನಿ, ರೇಷ್ಮೆ ದರ ಇರಲಿ ಅಂಥದ್ದರ ಇರಲಿ, ಒಟ್ಟು ಹಬ್ಬಕ್ಕೆ ಸೀರೆ ಮಾತ್ರ ಬೇಕು ನೋಡ್ರಿ ಅಂತ ಆಕೆ ಅಂದಳು. ಆಕೆ ಸೀರೆ ಗುಂಗಿನಾಗಿದ್ದಳು. ಮತ್ತೆ ಹೇಳಿದ, ಸೀರೆ ಸುದ್ದಿ ಎಲ್ಲ ಹೇಳಾಕತ್ತದ್ದು, ಹೊಸ ಹೊಲ ತೊಗೊಂಡದ್ದು, ಬೋರ್ ಹಾಕ್ಸಿದ್ದು, ಬಾವಿಗೆ ನೀರು ಬಿದ್ದದ್ದು, ಊರು ಮಂದಿ ಮಾತಾಡಕತ್ತಾರು, ಅದನ್ನು ಹೇಳಾಕತ್ತೀನಿ ಅಂತಂದವು. ಅವಾಗ ಯಾಕೆ ಅಂದಳು, ಇರಲಿಲ್ಲ ನೀವು ರೇಷ್ಮೆ ಸೀರೆ ಕೂಡ ಬಂಗಾರ ಸರ ತರ್ತೀನಂದ್ರೆ ನಾ ಯಾಕೆ ಬೇಡ ಅನ್ಲಿ ಮತ್ತೆ ಹೇಳ. ಅವಂದ ಇನ್ನು ಮಾತಾಡಿಸ್ಕೋತು, ಆದ್ರೆ ಮುಂದೆ ಮತ್ತೊಂದು ಏನರ ಬಂದ್ಗಿಂದಿತ್ತು ಅಂತ ಹೇಳಿ ಗಪ್ಪಾಗಿ ಬಿಟ್ಟ. ಆಮೇಲೆ ಆಕಿ ಸಂತೋಷ ಆಗಿ, ಎದಕ್ಕೆ ರೇಷ್ಮೆ ಸೀರೆ ಬಂಗಾರಕ್ಕೆ ಸಂತೋಷ ಆಗಿ ಮಗಳ ಮುಂದೆ ಹೇಳಕತ್ತಾಳೆ ಆಕಿ, ನಿಮ್ಮ ಅಪ್ಪ ಕೇಳಿದ ರೇಷ್ಮೆ ತರಲ್ಯೋ ಮತ್ತೆ ಯಾವ್ದು ತರಲ್ಯೋ ಅಂತ ಹೇಳಿ, ನಿನಗೆ ತಿಳಿದದ್ದು ತೊಗೊಂಡು ಬಾ ಅಂತ ಹೇಳಿ ಆಕೆಗೆ ಹೇಳಿದ ಕೂಡಲೇ ಆಕೆ ಅಂದಳು, ಏನಿಲ್ಲ, ನೌಕರಿ ಮಾಡೋವರೇ ಇರಲಿ, ವ್ಯಾಪಾರ ಮಾಡೋವರೇ ಇರಲಿ, ನಾ ಎಲ್ಲಿ ಒಳ್ಳೆ ಎಂದೀನಿ, ನೀವು ಯಾರಿಗೆ ಹೇಳ್ತೀರ ಅವ್ರನ್ನ ಮಾಡ್ಕೋತೀನಿ. ಆಕೆ ಆ ಗೊಂಗಿನಾಗಿದ್ದಳು. ಮಹಾತ್ಮರಿಗೆ, ಅನುಭಾವಿಗಳಿಗೆ ಜಗತ್ತನ್ನು ನೋಡಿದ ಕೂಡಲೇ ಇವರೆಲ್ಲ ಹಿಂಗ್ಯಾಕೆ, ಇವರೆಲ್ಲರೂ ಹೆಂಗೆ ಸರಿ ಹೋಗ್ತಾರೆ, ಏನು ಮಾಡಬೇಕು ಅನ್ನತಕ್ಕಂಥದ್ದು ಅವರಿಗೆ ಒಮ್ಮೆ ದಿಕ್ಕು ತಪ್ತದ. ಆ ರೀತಿಯೊಳಗೆ ಈ ಜಗತ್ತಿನೊಳಗೆ ಇದೊಂದು ವ್ಯವಸ್ಥೆ ಅನ್ನೋದು ನಮ್ಮನ್ನು ಹೆಂಗೆ ಕಟ್ಟಿ ಹಾಕಿರ್ತತಿ ಅಂತಂದ್ರೆ, ಎಲ್ಲೆಲ್ಲಿ ಒಳಗಾಡಿರಬಾರ್ದು, ಎಲ್ಲಿಯೂ ಹೋಗಿರಬಾರ್ದು, ಆ ರೀತಿಯೊಳಗೆ ನಮ್ಮನ್ನು ಕಟ್ಟಿ ಹಾಕಿರ್ತದ. ಆದರೆ ಸಿದ್ದರಾಮ ಶಿವಯೋಗಿಗಳು ನುಡಿದದ್ದ ಭವಿಷ್ಯ ಸುಳ್ಳಾಗಲಿಲ್ಲ. ಹಾವಿನ ಹಾಳ ಕಲ್ಲಯ್ಯ ಕಾಯಕದ ಮೂಲಕ ಇಬ್ಬರು ದಂಪತಿಗಳು ಎಷ್ಟು ನಿಷ್ಠೆಯಿಂದ ದುಡಿತಾರೆ ಅಂತಂದರೆ, ಸಿದ್ದರಾಮೇಶ್ವರನಿಗೆ ಎಡಗೈ ಬಲಗೈಯಾಗಿ, ಸಿದ್ದರಾಮೇಶ್ವರನ ಪ್ರಾಣಕ್ಕೆ ಪ್ರಾಣವಾಗಿ, ಅವರ ವಿಶ್ವಾಸದಿಂದ ಅವರ ಜೊತೆಗೆ ಹಾವಿನ ಹಾಳ ಕಲ್ಲಯ್ಯ ಸೇವೆ ಮಾಡ್ತಾನೆ. ಇವತ್ತು ಗುರುವಿನ ಕೀರ್ತಿಯನ್ನು ಯಾರು ಬೆಳಗಿಸ್ತಾರೆ ಅಂತಂದರೆ, ನಿಜವಾದ ಅವರ ಶಿಷ್ಯರು ಬೆಳಗಿಸ್ತಾರೆ. ಒಂದು ನೆನಪಿಟ್ಕೋಬೇಕು, ಯಾವ ಗುರುವಿನ ಕೀರ್ತಿ ಬೆಳೆದಿಲ್ಲ ಅಂತಂದರೆ ಅವರ ಶಿಷ್ಯ ಪರಂಪರೆ ಸರಿ ಇಲ್ಲ ಅಂತದ್ರ ಅರ್ಥ. ಇವತ್ತು ಅರ್ಥ ಮಾಡ್ಕೋಬೇಕು. ಇವತ್ತು ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳವರ ಹೆಸರು ಈ ನಾಡಿನೊಳಗೆ ಕೇಳಿ ಬರ್ತಿದ್ರೆ, ಅದರ ಹಿನ್ನೆಲೆಯೊಳಗೆ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳವರ ಪ್ರಯತ್ನ, ಅವರ ಕ್ರಿಯಾಶೀಲತೆ ಎಷ್ಟು ದೊಡ್ಡದು ಅನ್ನತಕ್ಕಂಥದ್ದು. ಶಿಷ್ಯಾದಿ ಚೇತ್ ಪರಾಜಯತ್ ಅಂತ ಹೇಳ್ತಾರೆ ನೋಡ್ರಿ. ವಿವೇಕಾನಂದರು ಅಷ್ಟು ಆ ರೀತಿಯೊಳಗೆ ಬೆಳಿಬೇಕಾದ್ರೆ, ವಿವೇಕಾನಂದರ ಕೀರ್ತಿ ಹಂಗೆ ಹಬ್ಬಬೇಕಾದ್ರೆ ಅವರ ಶಿಷ್ಯ ಪರಂಪರೆ, ಅವರ ಶಿಷ್ಯರಾಗಿರ್ತಕ್ಕಂಥ ನಿವೇದಿತಾಳಂಥವರು ಭಾಳಷ್ಟು ಜನ ವಿವೇಕಾನಂದರ ವ್ಯಕ್ತಿತ್ವವನ್ನು ಪರಿಚಯ ಮಾಡ್ತಾರೆ. ದುರ್ದೈವದ ಸಂಗತಿ,
ನೋವಿನ ಸಂಗತಿ ಏನು ಅಂತಂದರೆ, ಇಡೀ ವಿಶ್ವಕ್ಕೆ ಒಂದು ಆದರ್ಶ ವ್ಯಕ್ತಿತ್ವವನ್ನು, ವಿಶ್ವಕ್ಕೆ ಒಂದು ಆದರ್ಶ ಪರಂಪರೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಬಸವಣ್ಣನವರ ಹೆಸರನ್ನು, ಅವರ ಕೀರ್ತಿಯನ್ನು ಅಭಿಮಾನದಿಂದ, ಒಳ್ಳೆಯ ಶ್ರದ್ಧೆಯಿಂದ ಅವರ ಹೆಸರನ್ನು ಬೆಳೆಸುವಂಥ ಭಾಳಷ್ಟು ಜನ ನಮ್ಮ ನಾಡಿನೊಳಗೆ ಇನ್ನೂ ಬರಲಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಬಹಳ ನೋವಿನ ಸಂಗತಿ. ಹಂಗಾಗಬೇಕಲ್ಲ, ಬಸವಣ್ಣನ ಹೆಸರು ಕೇವಲ ಕನ್ನಡ ನಾಡಿಗಲ್ಲ, ವಿಶ್ವದ ತುಂಬ ಆ ಹೆಸರನ್ನು ಹಬ್ಬಿಸುವಂಥ ಸಾವಿರ ಸಾವಿರ ಶಿಷ್ಯ ಸಂತತಿ ಅದು ಬರಬೇಕಾಗ್ಯದ, ಆಗಬೇಕು. ಅಂಥವರ ಅವಶ್ಯಕತೆ ಅದ. ಏನಾಗ್ತದೆ ಅಂತಂದರೆ, ಭಾಳಷ್ಟು ಭಿನ್ನಾಭಿಪ್ರಾಯಗಳನ್ನು ತುಂಬಿಕೊಂಡು, ಅಭಿಪ್ರಾಯ ಭೇದಗಳ ಬುಟ್ಟಿಯನ್ನು ಹೊತ್ತುಕೊಂಡು ಯಾವ ಒಂದು ವ್ಯವಸ್ಥೆಯನ್ನು ನಾವು ಬೆಳೆಸೋದಕ್ಕಾಗೋದಿಲ್ಲ. ಅಭಿಪ್ರಾಯ ಭೇದಗಳು ಯಾವತ್ತಿಲ್ಲ, ಎಲ್ಲ ಹೊತ್ತಿಗೂ ಇರ್ತಾವೆ. ಆದರೆ ನೆನಪಿಟ್ಕೋಬೇಕು, ಅವೆಲ್ಲವೂ ಮುಖ್ಯ ಆಗಬಾರ್ದು, ಅವೆಲ್ಲವೂ ತಾತ್ಕಾಲಿಕ ಇರಬೇಕು. ಆದರೆ ಅದೆಲ್ಲದರ ಆಚೆಗೆ ನಮ್ಮೆಲ್ಲರ ಗುರಿ ಒಂದೇ ಕಡೆಗಿರಬೇಕಲ್ಲ. ಅದು ಯಾವ ಕಡೆಗೆ ಅಂತಂತಂದರೆ, ನೋಡ್ರಿ, ಅವತ್ತಿನ ದಿನಮಾನದೊಳಗೆ ಇಡೀ ವಿಶ್ವವೇ ರೋಮ್ ನಗರದ ಕಡೆಗೆ ಹೋಗ್ತಿತ್ತು ಅಂತಕ್ಕಂಥ ಮಾತನ್ನು ಕೇಳ್ತೀವಿ. ಯಾವುದೋ ಒಬ್ಬ ವ್ಯಕ್ತಿಯನ್ನು ಕುರಿತು ಹೋಗ್ತಿತ್ತು ಅಂಥೇಳಿ. ಆದರೆ 21ನೇ ಶತಮಾನ ಅದು ಯಾರ ಶತಮಾನ ಆಗಬೇಕು? 21ನೆಯ ಶತಮಾನದ ದಿನಮಾನ ಅದು ಯಾರ ದಿನಮಾನ ಆಗಬೇಕು ಅಂತಂದರೆ, ಅದು ವಿಶ್ವ ಗುರುವಿನ ಶತಮಾನ ಅನ್ನೋ ರೀತಿಯೊಳಗೆ ನಾವೆಲ್ಲರೂ ಬಸವಣ್ಣನವರ ತತ್ವವನ್ನು, ವಿಚಾರಗಳನ್ನು ಆಚರಣೆಗೆ ತರುವಂಥ ಕೆಲಸ ಮಾಡಬೇಕು. ಆ ಹಿನ್ನೆಲೆಯೊಳಗೆ ಮಕ್ಕಳಿಗೂ ಸಹಿತ ವಚನಗಳನ್ನು ಕಲಿಸುವಂಥ, ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರವನ್ನು ಮೂಡಿಸುವಂಥ ಕೆಲಸವನ್ನು ತಾಯಿಗಳು ಮನೆಯೊಳಗೆ ಮಾಡಬೇಕಾಗ್ತದೆ. ಅಂದಾಗ ಮಕ್ಕಳಲ್ಲಿ ನಾವೊಂದು ಬದಲಾವಣೆಯನ್ನು ಗುರುತಿಸೋದಕ್ಕೆ ಸಾಧ್ಯ ಆಗ್ತೈತಿ. ಹಾಗೆಯೇ ಸಿದ್ದರಾಮೇಶ್ವರರ ನುಡಿ, ಅವರ ಮಾತು, ಶಿವಯೋಗಿ ಸಿದ್ದರಾಮಾತ ಶಿವಯೋಗ ಸಿದ್ಧಿಯನ್ನು ಪಡೆದಿರ್ತಕ್ಕಂಥವ, ಅವನಾಡಿದ ಮಾತು ಹುಸಿ ಹೋಗಲಿಲ್ಲ. ಅವರು ಏನು ಹೇಳ್ತಾರೆ ಅದೇ ಆಗ್ತದೆ, ಅದೇ ಆಗ್ತದೆ. ಅಂಥ ಶಕ್ತಿ ಆ ಮಾತಿಗೆ, ಅವರ ವ್ಯಕ್ತಿತ್ವಕ್ಕೆ, ಅವರ ಸಾಧನೆಯೊಳಗೆ ಬಂದಿರ್ತದೆ. ನಿಮ್ಗೆ ಹೇಳ್ತೀನಿ, ಅಂಕಲಿಗೆ ಅಡಿವೆಪ್ಪನವರು ಹೆಸರು ಕೇಳಿರಿ, ಭಾಳ ದೂರ ಏನಿಲ್ಲ, ಇಲ್ಲೇ ಗೋಕಾಕ್ ತಾಲೂಕು ಅಂಕಲಿಗೆ ಅಂಥೇಳಿ. ಅಡವಿ ಸಿದ್ದೇಶ್ವರರು 775 ವರ್ಷಗಳ ಕಾಲ ಅವರು ಬದುಕಿದ್ರು ಅಂಥೇಳಿ ಒಂದು ಇತಿಹಾಸ ಅದು ಕೇಳ್ತೀವಿ ನಾವು. ಅಂಥ ಅಡಿವೆಪ್ಪನವರು ಸಿದ್ಧಿ ಪುರುಷರು. ಅವ್ರ ಹತ್ಯಕ್ಕೆ ಏನೆಲ್ಲ ಮಾಡಿಕೊಡಬೇಕು, ಏನು ಬೇಕು ಅದನ್ನು ಕೊಡಬೇಕು ಅಂಥೇಳಿ ಭಾಳ ಜನ ಬಂದರು. ಅವ್ರು ಒಂದೇ ಮಾತು ಹೇಳ್ತಿದ್ರತ್, ಏನು ನಿಮಗೇನು ಬೇಕ್ರಿ ಅಂತ ಕೇಳಿದ್ರೆ, ಮಲ್ಕೊಳ್ಳಾಕೊಂದು ಕಂಬಳಿ, ಉಣ್ಣಾಕಿಷ್ಟು ಅಂಬಲಿ, ಇದಕ್ಕಿಂತ ಹೆಚ್ಚು ನನಗೇನೂ ಬೇಡ ಅಂತ ಹೇಳ್ತಿದ್ರತ್. ಮಲಗಾಕ ಒಂದು ಕಂಬಳಿ ಸಾಕಲ್ರಿ, ಒಂದು ಕಂಬಳಿ, ಹೊಟ್ಟೆಗೆ ಒಂದಿಷ್ಟು ಅಂಬಲಿ ಆದ್ರೆ ಸಾಕು, ಇದಕ್ಕಿಂತ ಹೆಚ್ಚು ಏನು ಬೇಕಾಗ್ಯದ? ಭಾಳ ಮಂದಿ ಅಂತಾರೆ, ಅಷ್ಟ್ರ ಮೇಲೆ ಹೆಂಗೆ ಬದುಕಾಕತ್ರಿ, ಅಷ್ಟ್ರ ಮೇಲೆ ಹೆಂಗೆ ಇರೋಕ್ಕಾಗ್ತೈತಿ? ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಏನೆಲ್ಲ ಗುದ್ದಾಡ್ತೀವಿ. ಆದರೆ ಅಡವಿ ಸಿದ್ದೇಶ್ವರ ಅಂತಾರೆ, ಏನೂ ಬೇಡ, ಏನೂ ಬೇಡ, ಏನೂ ಬೇಡ. ಅಂಥ ಅಡವಿ ಸಿದ್ದೇಶ್ವರತ್ಯಕ್ಕೆ ಒಬ್ಬ ಬಡವ ತನ್ನ ಮಗಳ ಮದುವೆ ಮಾಡಬೇಕಾಗಿರ್ತದೆ. ಅವನ ತೆಕ್ ಏನೂ ದುಡ್ಡಿರೋದಿಲ್ಲ. ಏನಾರ ಒಂದಿಷ್ಟು ಅಜ್ಜವ್ರು ಆಶೀರ್ವಾದ ಮಾಡ್ತಾರೇನೋ, ಏನರ ಹಾದಿ ತೋರಿಸ್ತಾರೇನೋ, ನನ್ನ ಮಗಳ ಕಲ್ಯಾಣ ಆಗ್ತದೇನೋ ಅಂಥೇಳಿ ಅವ್ರ ಹತ್ತೆಗೆ ಬರ್ತಾನೆ. ಅವ್ರ ಹತ್ತೆಗೆ ಬಂದು ಕೇಳಿದ, ಅಪ್ಪಾರ ನನ್ನ ಪರಿಸ್ಥಿತಿ ಹಿಂಗದ, ನನ್ನ ಮಗಳ ಮದುವೆ ನಿಂತು ಬಿಟ್ಟದ, ₹1 ಸಹಿತ ನನ್ನ ಹತ್ತೆಕ್ಕಿಲ್ಲ, ಏನಾರೇ ಮಾಡ್ರಿ ಅಂದ್ಕೊಳ್ಳೆ. ಹ್ಞೂ ಅಂದರು. ಆಯ್ತಪ್ಪ ಅಂದರು. ಇರಂದರು. ಇದ್ದ. 1 ದಿವಸ ಹೋತು, 2 ದಿವಸ ಹೋತು, 1 ವಾರ ಹೋತು, ಗಪ್ಪ ಆದರು. ಮತ್ತೊಂದು ದಿವಸ ಬೆಳಿಗ್ಗೆ ಅವ್ರು ಹೋಗುವಾಗ ಅವ್ರ ಹಿಂದೆ ಹೋಗಿ, ಯಪ್ಪ ನಾ ಹೇಳಿದ್ದು ನಿಮಗೆ ನೆನಪೈತೇನೋ? ಐತಿ ಅಂದ್ರೆ ಅವ್ರು. ಆಯಿತು. ಮತ್ತು 1-2-3 ದಿವಸ ಕಳೀತು. 1 ದಿವಸ ಬೆಳಿಗ್ಗೆ ಎದ್ದವ್ರನ್ನೇ ಅವನಿಗೆ ಕರೆದ್ರು, ಬಾ ಅಂದ್ರೆ ಅವ್ರು. ಬಾ ಅಂದ್ಕೊಳ್ಳೆ ಕುಂತಿದ್ದ, ಬಡಬಡ ಎದ್ದು ಅವ್ರ ಜೊತೆಗೆ ಹೊಂಟ. ಅವನನ್ನು ಊರು ಹೊರಗೆ ಕರ್ಕೊಂಡು ಬಂದರು. ಊರು ಹೊರಗೆ ಒಂದು ಆಲದ ಮರ, ಭಾಳ ದೊಡ್ಡ ಮರ ಇತ್ತು, ಆಲದ ಮರ. ಅಲ್ಲಿ ಒಂದು ಹುತ್ತಿತ್ತು. ಆ ಹುತ್ತಿನ ತೆಗೆ ಬಂದರು. ಬಂದ ಅಡವಿಯಪ್ಪನವರು, ಅಡವಿ ಸಿದ್ದೇಶ್ವರ ಏನು ಮಾಡ್ತಾರೆ, ಅಲ್ಲಿ ನಿಂತು ಚಪ್ಪಾಳೆ ತಟ್ಟಿದ್ರು. ಚಪ್ಪಾಳೆ ಹೊಡೆದ ಕೂಡಲೇ ಭಾಳ ಆಶ್ಚರ್ಯ,
ಹುತ್ತಿನಿಂದ ಒಂದು ದೊಡ್ಡ ನಾಗರ ಹಾವು ಹೊರಗೆ ಬಂತು. ಹೊರಗೆ ಬಂದ ಕೂಡಲೇ ಅಡವಿ ಸಿದ್ದೇಶ್ವರ ಹೇಳ್ತಾರೆ, ಅವಾಗ ಬಂತು ನೋಡು ತಗೋ ಅಂದ್ರೆ ಅವ್ರು. ಅವಂದ ನೀವು ಕೊಡ್ಲಿಕ್ಕೆ ಬಿಡ್ರಿ ಅಂದ. ನಾವು ಜೀವಂತ ಮನೆಗೆ ಹೋಗಿ ಹೆಂಡತಿ ಮಕ್ಕಳು ಮಾರಿಯರೇ ನೋಡ್ತೀನಿ, ಮತ್ತು ಈಗ ಅದ್ಲಕ್ಕೆ ಯಾಕೆ ಹಾಕಾಕತ್ತೀರಿ ಅಂದವು. ಅವಾಗ ಅಡಿಯಪ್ಪನವ್ರು ಹೇಳ್ತಾರೆ, ಇಲ್ಲ ನಿನಗೆ ಚಲೋ ಆಗ್ತದ, ಹಿಡಿ ಅದನ್ನು ತಗೋ. ಅವನ ಏನು ಒಲ್ಲೆ ಅಂದ. ಇದೇನು ಬೇಡ್ರಿ, ಮದುವೆ ಆಗ್ಲಿಕ್ಕೆ ಬಿಡವಾತ್ಯಾಕ, ಕಡೆಗೆ ಜೀವಂತರೇ ಉಳಿತೀನಿ ನಾವು ಒಲ್ಲೆ ಅಂಥೇಳಿ ಮುಟ್ಲಿಲ್ಲ. ಅದು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಅಡ್ಡಾಡಿ ಕೊನೆಗೆ ಅಡಿಯಪ್ಪನವ್ರು ಹೇಳಿದರು, ಬ್ಯಾಡಂತಳಪ್ಪ ಹೋಗು ಅಂದ್ರೆ ಅವ್ರು. ಬ್ಯಾಡಂತಳು ಹೋಗು ಅಂತಂದ ಕೂಡಲೇ ಆ ಹಾವು ಹುತ್ತಿನೊಳಗೆ ಹೊಂಡಿತು, ಮುಖ ಒಳಗೆ ಹೋತು. ಅವಾಗ ಅಡಿಯಪ್ಪನವ್ರು ಅಂದರು, ನೋಡು ಈಗರೇ ಧೈರ್ಯ ಮಾಡು ತಗೋ ಅಂದ್ರೆ ಅವ್ರು. ಒಟ್ಟವಲ್ರಿ ಅಂದವು. ಹಾವು ಹಂಗೆ ಅರ್ಧ ಮುಗೀತು, ಮತ್ತಷ್ಟು ಮುಗೀತು. ಕೊನೆಗೆ ಒಂದು ಕಿರುಬಳ್ಳ ಗಾತ್ರದಷ್ಟು ಬಾಲಟ್ಟೆ ಉಳ್ಕೊಂಡಿತ್ತು. ಅವಾಗ ಅಡಿಯಪ್ಪನವ್ರು ಅಂದರು, ಇರುವಟ್ಟರೇ ಪಡ್ಕೋ, ಅಷ್ಟರೇ ಸಿಗ್ತತಿ ಅಂತಂದ್ರು. ಅವಾಗ ಅವಂದ, ಇವರು ಕರೆದು ಕೂಡಲೇ ಬರ್ತೈತಿ, ಹೋಗಂದ ಕೂಡಲೇ ಹೊಕ್ಕೈತಿ ಅಂದ್ರೆ ಇವ್ರು ಹೇಳ್ತಾರಂದ್ರೆ ಏನ್ರಿ ಅದ್ರಾಗ ಇರಬೇಕು, ಇನ್ನೇನು ಮಾಡೋದೈತಿ ಮಗಂದು, ಅದೆಲ್ಲ ಹೋಗೈತಿ, ಬರೀ ಬಾಲ್ ಅಟ್ಟೆ ಉಳ್ದೈತಿ ಅಂತ ಹೇಳಿ ಗಟ್ಟಿ ಧೈರ್ಯ ಮಾಡಿ ಆ ಬಾಲವನ್ನು ಕೈಯಾಗಿ ಹಿಡ್ದ. ಅಗದಿ ಸ್ವಲ್ಪ ಉಳಿದಿತ್ತದು, ಒಂದು ಮುಟ್ಟಿಗೆ ಆಗುವಷ್ಟು. ಅದನ್ನು ಕೈಯೊಳಗೆ ಹಿಡಿದ ಕೂಡಲೇ ಏನಾಯ್ತು ಅಂದರೆ ಎಷ್ಟು ಹಿಡಿದಿದ್ದ ಅಷ್ಟು ಇವನ ಕೈಯಾಗಿ ಉಳಿತು, ಉಳಿದದ್ದೆಲ್ಲ ಒಳಗೆ ಹೋತು. ಕೈ ಬಿಚ್ಚಿ ನೋಡ್ತಾನ, ಅದು ಬಂಗಾರ ಆಗಿತ್ತದು. ಅವಂದ ಭಾಳ ದೊಡ್ಡದಿತ್ತು ಅದು. ಎಲ್ಲ ತೆಕ್ಕಿ ಬಿಡದಿದ್ನಿ ಅಂದರೆ ನನ್ನ ನಶೀಬ ತೆಗಿತಿತ್ಲ. ಈಗರ ಏನಾಗೈತಿ ಅನ್ನೋ, ಅಜ್ಜಾರ ನನಗೆ ಅವಾಗ ಧೈರ್ಯ ಆಗಲಿಲ್ಲ, ಈಗ ಹೊರಗೆ ಕರೀರಿ ನೋಡ್ರಿ ಅದನ್ನು ನಾವು. ಅಡಿಯಪ್ಪನವ್ರು ಹೇಳ್ತಾರೆ, ಹುಚ್ಚ ಯಾವತ್ತೂ ಆಗೋದಿಲ್ಲ, ಅದು ಯಾವತ್ತಾಗಬೇಕು ಆ ಘಳಿಗೆ ಒಳಗೆ ಅಷ್ಟ ಆಗ್ತದೆ. ಆ ಘಳಿಗೆ ನಿನ್ನ ಬಳಿಗೆ ಬಂದಾಗ ನೀನು ತಗೊಳ್ಳೋದಿದ್ರೆ ನಾನೇನು ಮಾಡೋಕ್ಕಾಗತ್ತೆ, ನಿನ್ನ ಹಣೆ ಬರೋದೊಳಗೆ ಅಷ್ಟೇ ಐತಿ, ಅಷ್ಟರ ಮೇಲೆ ತೃಪ್ತಿ ಪಡು ಅಂತ ಹೇಳಿದ್ರು ಅಡಿಯಪ್ಪನವರು. ಏನು ಮಾಡೋಕ್ಕಾಗ್ತದೆ, ನಂಬುಗೆ, ವಿಶ್ವಾಸ. ಹಾವಿನ ಹಾಳ ಕಲ್ಲಯ್ಯ ಸಿದ್ದರಾಮ ಶಿವಯೋಗೀಶ್ವರರು ಹೇಳಿದ್ದನ್ನು ಚಾಚು ತಪ್ಪಲಾರದೆ ಮಾಡ್ತಾನೆ, ಶ್ರದ್ಧೆಯಿಂದ ಮಾಡ್ತಾನೆ. ಅವನ ಎಲ್ಲ ಕೆಲಸಗಳು ಕಾರ್ಯಗಳೊಳಗೆ ಸಿದ್ದರಾಮೇಶ್ವರರ ಜೊತೆಗೆ ದುಡಿತಾನೆ. ಅಂಥ ಹಾವಿನ ಹಾಳ ಕಲ್ಲಯ್ಯನನ್ನು ಸಿದ್ದರಾಮೇಶ್ವರರ ಜೊತೆಗೆ ಹೋಗ್ತಾನೆ, ಬಸವಣ್ಣನವರ ದರ್ಶನವನ್ನು ಮಾಡ್ತಾನೆ. ಹಾವಿನ ಹಾಳ ಕಲ್ಲಯ್ಯ ಬಸವಣ್ಣನವರನ್ನು ಕುರಿತು ಹೇಳ್ತಾನೆ, ಬಸವಣ್ಣ ಎಂಥ ಅದ್ಭುತವಾದ ವ್ಯಕ್ತಿ, ಬಸವಣ್ಣ ಎಂಥ ಅದ್ಭುತವಾದ ಶಕ್ತಿ. ನೋಡ್ರಿ, ಸಾಧನೆಯ ಮೂಲಕ ತಮ್ಮ ಉದ್ಧಾರ ಅಷ್ಟೇ ಮಾಡ್ಕೋಬೋದು, ಸಾಧನೆಯನ್ನು ಮಾಡಿ ತಾನು ಮಾತ್ರ ಉದ್ಧಾರ ಆಗ್ಬೋದು, ಇದು ದೊಡ್ಡದಲ್ಲ. ಆದರೆ ವಿಶೇಷವಾದಂಥ ಪ್ರಯತ್ನದ ಮೂಲಕ, ಅಹೋರಾತ್ರಿ ಪರಿಶ್ರಮದ ಮೂಲಕ ಒಂದು ಶರಣ ಸಮೂಹವನ್ನು ಕಟ್ಟಿ ಕಲ್ಯಾಣವನ್ನೇ ನಿರ್ಮಾಣ ಮಾಡಿ, ಕಲ್ಯಾಣದ ಮೂಲಕ ನಾಡಿನ ಕಲ್ಯಾಣವನ್ನು, ವಿಶ್ವದ ಕಲ್ಯಾಣವನ್ನು ಬಯಸುವಂಥ ಬಸವಣ್ಣ ಲಕ್ಷಕ್ಕೊಬ್ಬ ಅಲ್ಲ ಕೋಟಿಗೊಬ್ಬ ಬಸವಣ್ಣ ಅನ್ನುವಂಥ ಮಾತನ್ನು ಹಾವಿನ ಹಾಳಕಲ್ಲಯ್ಯ ಹೇಳ್ತಾನೆ. ಆ ಹಿನ್ನೆಲೆಯೊಳಗೆ ಬಸವಣ್ಣನ ನಿಲುವನ್ನು ತಿಳಿಯತಕ್ಕಂಥದ್ದು, ಅರಿಯತಕ್ಕಂಥದ್ದು ನಮ್ಮೆಲ್ಲರ ಪ್ರಯತ್ನ, ನಮ್ಮೆಲ್ಲರ ನಿರಂತರವಾದಂಥ ಕಾರ್ಯ ಆಗಬೇಕು ಅನ್ನೋದನ್ನು ನಾವೆಲ್ಲರೂ ಜಾಗೃತೆಯಾಗಿ ಎಚ್ಚರಿಕೆಯನ್ನಿಟ್ಟುಕೊಂಡು ನಡಿಬೇಕಾದಂಥದ್ದು. ಅದಿಲ್ಲದೆ ಹೋದರೆ ನಮ್ಮ ಜೀವನ ಸಾರ್ಥಕ ಆಗೋದಿಲ್ಲ, ನಮ್ಮ ಜೀವನ ಪರಿಪೂರ್ಣ ಆಗೋದಿಲ್ಲ ಅನ್ನತಕ್ಕಂಥ ಮಾತನ್ನು ನಾವೆಲ್ಲರೂ ಗಮನಿಸಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಬಸವಣ್ಣನವರನ್ನು ಕುರಿತು, ಅವರ ಜೀವನವನ್ನು ಕುರಿತು ಭಾಳಷ್ಟು ಗ್ರಂಥಗಳು ಹೊರಗೆ ಬಂದಿದ್ದಾವೆ, ಭಾಳಷ್ಟು ಪುಸ್ತಕಗಳು ಹೊರಗೆ ಬಂದಾವೆ. ಆದರೆ ನೆನಪಿಟ್ಕೋಬೇಕು, ಒಂದು ಅಮೂಲ್ಯವಾದ ಪುಸ್ತಕ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ಅದನ್ನು ಪರಿಷ್ಕರಿಸಿ ಅದನ್ನು ರೂಪಿಸಿರ್ತಕ್ಕಂಥ ಒಂದು
ಷಟ್ಸ್ಥಲಗಳ ವಚನಗಳು, ಬಸವಣ್ಣನವರ ಷಟ್ಸ್ಥಲದ ವಚನಗಳು ಅನ್ನುವಂಥ ಪುಸ್ತಕ ನಾಗನೂರು ರುದ್ರಾಕ್ಷಿ ಮಠದಿಂದ ಪ್ರಿಂಟ್ ಆಗ್ಯದ. ಆ ವಚನ ಪುಸ್ತಕದೊಳಗೆ 1,000 ವಚನಗಳು ಒಂದು ಪುಸ್ತಕದೊಳಗೆ ನಿಮ್ಮ ಕೈಗೆ ಕೊಡುವಂಥ ಭಾಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಅಂಥವುಗಳು ನಮ್ಮ ಕೈಯೊಳಗಿರಬೇಕು. ನಮ್ಮ ಕೈಗೆ ಏನು ಚಂದ ರೀ? ನಮ್ಮ ಕೈಗೆ ಏನು ಚಂದ? ಗಂಡು ಮಕ್ಕಳಿದ್ರೆ ವಾಚ್ ಇರಲಿಲ್ಲ ಅಂದರೆ, ಈಗ ವಾಚು ಬಂಗಾರ ಒಂದಿಟ್ಟು ಕಡಿಮೆಗ್ಯಾವ್ರಿ. ಈಗ ಏನಿದ್ರೆ ಕೈಯಾಗ ಇಷ್ಟಗಲು ದೊಡ್ಡದು ಹುಡುಗರು ಪಾರ್ಟಿ ಇರ್ತಿದ್ವಲ್ರಿ, ಅಂಥವು ಒಂದು ಸ್ಮಾರ್ಟ್ಫೋನ್. ಈಗ ಅಕಸ್ಮಾತ್ ಯಾರ್ದರೆ ಮುಂದೆ ದೇವರು ಬಂದು ನಿಂತಂದ್ರೆ ಏನು ಬೇಕು ನಿನಗಂತ ಕೇಳಿದಂದ್ರೆ ಏನು ಕೇಳ್ತಾರಂದ್ರೆ ಯಾರ್ಯಾರ ಕೈಯಾಗೂ ಇರಬಾರ್ದು ಅಂಥ ಸ್ಮಾರ್ಟ್ಫೋನ್ ನನ್ನ ಕೈಯಾಗ ಕೊಡು. ನಿಮ್ಗೆ ಹೇಳ್ತೀನಿ, ಯಾರನ್ನಾರೆ ಬರ್ಬಾದ್ ಮಾಡಬೇಕಾಗಿತ್ತಂದ್ರೆ, ಯಾರ್ದಾರ ಜೀವನ ಹಾಳು ಮಾಡಬೇಕಾಗಿತ್ತಂದ್ರೆ ಒಂದು ಚಲೋ ಸ್ಮಾರ್ಟ್ಫೋನ್ ಕೊಟ್ಟು ಬಿಡ್ಬೇಕು. ಅವ್ರು ಮೆಟ್ಟಿಗೆ ಹತ್ತಾರ, ಅದ್ರಾಗನೇ ಕೂತು ಬಿಡ್ತಾರೆ. ಮುಂದೆ ಏನು ಓದಂಗಿಲ್ಲ, ಬರೆಯಂಗಿಲ್ಲ. ನೋಡಿರ್ಬೇಕಾರೆ ನೀವು ಹಿಡ್ಕೊಂಡು ಕೂತದ್ದು ಹಿಂಗೆ ತಿಕ್ಕಿದ್ದು. ಇಲ್ಲಿ ತಿಕ್ಕು ಬದಲಿ ಇಲ್ಲಿ ಹಿಂಗೆ ಎಳೆಯು ಬದಲಿ ಕುತ್ಕೊಂಡು ಏನ್ರಿ ಒಂದಿಷ್ಟು ಪಾತ್ರೆಯನ್ನು ಮತ್ತೊಂದಿಷ್ಟು ಏನ್ರಿ ತಿಕ್ಕರೆ ನಮ್ಮ ಮನೆಯಾಗಿನ ಪಾತ್ರೆಗಳು ಲಕ 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 ಅಂತಾವ್. ಇವು ನಮ್ಮ ಸಣ್ಣ ಸಣ್ಣ ಹುಡುಗರು ಹೊಡೆದ್ರಿ, ಇನ್ನೂ ಅವ್ರ ಕೈಯಾಗ ಕೊಟ್ಟಿಲ್ಲಲ್ಲ, ಉಳ್ದವ್ರು ಹೊಡಿಲಿಲ್ಲ. ಅವ್ರಂತಾರ ನಾವು ತಿಕ್ಕಲಾರ್ದು ಸ್ವಚ್ಛ ಆಗ್ಯಾವನ್ರಿ ಅಂತಾರ ಅವ್ರು, ಹೌದಿಲ್ಲ? ಆದರೆ ಇಲ್ಲಿ ತಿಳ್ಕೋಬೇಕು, ನಮ್ಮ ಕೈಗೆ ಭೂಷಣ ಮೊಬೈಲ್ಗಳಲ್ಲ, ಬಂಗಾರ ಅಲ್ಲ, ವಾಚ್ಗಳಲ್ಲ. ನಮ್ಮ ಕೈಗೆ ಭೂಷಣ ಯಾವುದು ಅಂತಂದರೆ ಶರಣರ ವಚನಗಳು ನಮ್ಮ ಕೈಯೊಳಗೆ ಭೂಷಣ ಅನ್ನೋದನ್ನು ನಾವು ಮರಿಬಾರ್ದು. ಆ ಹಿನ್ನೆಲೆಯೊಳಗೆ ಬಸವಾದಿ ಶಿವಶರಣರ ಬದುಕನ್ನು ಕುರಿತು, ಜೀವನವನ್ನು ಕುರಿತು ತಿಳಿಯುವಂಥ ಒಂದು ಪ್ರಯತ್ನ ಇದು ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯೊಳಗೆ ನಿಮ್ಮನ್ನು ನೀವು ತೊಡಗಿಸಿಕೊಂಡು, ನಿಮ್ಮನ್ನು ನೀವು ಅರ್ಪಿಸಿಕೊಂಡು ದುಡಿತಕ್ಕಂಥದ್ದೇನಿದೆ ಇದು ಅನುಭವದಿಂದ ಬರ್ತಕ್ಕಂಥದ್ದು. ಈ ಅನುಭವ ಎಂಥದ್ದು ಅಂತಂದರೆ ಸ್ವಾನುಭವ ಅಂತ ಹೇಳ್ತಾರೆ. ಸ್ವಾನುಭವದ ನೆಲೆಯ ನಾನೇನು ಬಲ್ಲೆನೆ, ನೀನೇ ಒಳಪಕ್ಕು ನುಡಿಸಿದಂತೆ ನಾ ಮಾನದಲ್ಲಿ ನುಡಿವೆ ಗುರುವೆ ಕೃಪೆಯಾಗು ಅಂತ ಹೇಳ್ತಾರೆ. ಸ್ವಾನುಭವದ ನೆಲೆ ಅಂತಂದರೆ ಇನ್ನೊಬ್ಬರು ಹೇಳಿದ್ದಲ್ಲ, ಇನ್ನೊಬ್ಬರು ಕಲಿಸಿದ್ದಲ್ಲ, ನಮ್ಮ ಅನುಭವದಿಂದ ನಾವೇನು ಕಂಡ್ಕೋತೀವಿ ಅದು ಭಾಳ ದಿವಸ ಬರ್ತದೆ. ಈಗ ನೋಡ್ರಿ, ಒಂದು ಮಾತು ಹೇಳ್ತಿರ್ತೀರಿ ನೀವು, ಏನೋ ಕಟ್ಟಿದ ಬುತ್ತಿ ಕಲಿಕಿ ಮಾತಾ ಏನ್ರಿ ಭಾಳ ದಿವಸ ಇರಂಗಿಲ್ಲ, ಹೌದಿಲ್ಲ? ಕಟ್ಟಿದ ಬುತ್ತಿ ಎಷ್ಟೊತ್ತಿರ್ತೈತ್ರಿ? ಭಾಳ ಆದ್ರೆ ಸಂಜೆ ತನಕ ಇದ್ದಿತ್ತು. ಈಗೇನು ಬಿಡ್ರಿ, ಮುಂಜಾನೆ ಮಾಡಿದ್ದು ಮಧ್ಯಾಹ್ನ ತನಕ ಇರಂಗನೇ ಇಲ್ಲ, ಅದು ಹೋಗೇ ಬಿಟ್ಟಿರ್ತೈತಿ. ಇವೆರಡೂ ಭಾಳ ಹೊತ್ತಿರಂಗಿಲ್ಲ. ಕಲಿಕೆ ಮಾತು ಇನ್ನೊಬ್ಬರು ಕಲಿಸಿದ್ದು ಎಷ್ಟು ದಿವಸ ಆಗುವುದದ? ಆದರೆ ನಮ್ಮ ಅನುಭವದಿಂದ, ನಮ್ಮ ಜ್ಞಾನದಿಂದ, ನಮ್ಮ ತಿಳುವಳಿಕೆಯಿಂದ ನಾವೇನು ಕಂಡ್ಕೋತೀವಲ್ಲ ಅದು ಬಹಳಷ್ಟು ದಿವಸ ಬರ್ತದ, ಉಳಿತದ ಅನ್ನತಕ್ಕಂಥದ್ದು. ಶರಣರು ಬರೆದಿರತಕ್ಕಂಥ ವಚನಗಳು ಅವು ಓದಿ ಬರೆದದ್ದು ಅಲ್ಲ, ಅವುಗಳನ್ನು ಅನುಭವಿಸಿ ತಾವು ತಿಳಿದು ಅವುಗಳನ್ನು ಬರೆದಿರ್ತಕ್ಕಂಥದ್ದೇ ಹೊರತು ಓದಿ ತಿಳ್ಕೊಂಡು ಬರೆದಂಥ ವಚನಗಳಲ್ಲ. ಸ್ವಾನುಭವದ ವಚನಗಳು ಅನ್ನೋ ಕಾರಣಕ್ಕೆ ಆ ವಚನಗಳು 800 ವರ್ಷಗಳ ಹಿಂದಿನ ವಚನಗಳು ಇವತ್ತಿಗೂ ಅದಾವ ಅಂತಂದರೆ ಆ ವಚನಗಳಿಗೆ ಶಕ್ತಿ ಶರಣರ ಅನುಭವ, ಅವರು ಕಂಡುಕೊಂಡಿರ್ತಕ್ಕಂಥ ಸತ್ಯ ಅನ್ನೋದನ್ನು ನಾವು ಮರಿಬಾರ್ದು.